ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. 70-80ರ ದಶಕದ ಕಥೆ ತೆರೆ ಮೇಲೆ ಬರುತ್ತೆ ಅಂದ್ರೆ ಎಲ್ಲರೂ ಕೂಡ ಪ್ರೇಕ್ಷಕರು ಕಾತುರದಿಂದ ಕಾಯ್ತಾ ಇರ್ತಾರೆ. ಆ ಕ್ಷಣ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು. ಇದೇ ಏಪ್ರಿಲ್ 30ಕ್ಕೆ ಕೇಡಿ ಅದ್ಧೂರಿಯಾಗಿ ತೆರೆಗೆ ಬರ್ತಾ ಇದೆ. ಈ ಅದ್ಧೂರಿತನ ಹೇಗಿರುತ್ತೆ, ಈ ಸಿನಿಮಾದ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಳ್ಳಕ್ಕೆ ಚಿತ್ರತಂಡ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದೆ. ಚಿತ್ರದ ನಾಯಕರಾಗಿರುವಂತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಏನು ಇವರ ಡಿರೆಕ್ಷನ್ ವಿಚಾರಕ್ಕೆ ಬಂದ್ರೆ ಇವರು ಎತ್ತಿದ ಕೈ, ಯಾವುದೇ ಸಿನಿಮಾ ಆಗ್ಲಿ ನಾನು ಸೈ ಅಂತಾನೆ ರೆಡಿ ಆಗಿರುವವರು. ಒನ್ ಮ್ಯಾನ್ ಆರ್ಮಿ ಅಂತಾನೆ ಇರ್ಬೋದು. ಶೋ ಮ್ಯಾನ್ ಪ್ರೇಮ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮಗನೇ. ಇನ್ನು ಚಿತ್ರದ ನಾಯಕಿ ಸ್ಯಾಂಡಲ್ವುಡ್ ಬ್ಯೂಟಿ ರೇಷ್ಮಾ ನಾಣೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ರೇಷ್ಮಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್, ಎಷ್ಟು ಖುಷಿ ಆಗಿದ್ದೀರಾ? ಮಿಡ್ಲಲ್ಲಿ ಡೈರೆಕ್ಟರ್ ಕೂತಿದ್ದಾರೆ, ಅಕ್ಕಪಕ್ಕ ಹೀರೋ ಹೀರೋಯಿನ್ ಕೂತಿರೋದು. ನಿಮಗೆ ಎಷ್ಟು ಖುಷಿ ಆಗ್ತಿದೆ? ಖುಷಿ, ತುಂಬಾ ಖುಷಿ ಆಗುತ್ತೆ. ಒಂದ್ ಕಡೆ ತುಂಬಾ ಭಯ ಆಗುತ್ತೆ. ಇಬ್ರು ಕೂತವ್ರಲ್ಲಪ್ಪ ಲೆಫ್ಟ್ ರೈಟ್. ಇವನ್ ರಿಲೀಸ್ ಆದ್ಮೇಲೆ ಬಿಡಲ್ಲ ನನ್ನ. ಅಣ್ಣ ಎಲ್ಲಿದ್ದೆ, ಏನ್ ಮಾಡ್ತಿದ್ಯಾ ಅಂತಾನೆ. ರಿಲೀಸ್ ಆದ್ರೂ ಬಿಡಲ್ಲ. ರಾತ್ರಿ 12 ಗಂಟೆ ಆದ್ರೂ ಫೋನ್ ಮಾಡ್ತೇನೆ. ಅಣ್ಣ ಸಾರಿ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೀನಿ, ಬೇಜಾರ ಅಂತ. ಫಸ್ಟ್ ಏನ್ ಗೊತ್ತಾ, ಬೇಜಾರು ಮಾಡ್ಕೊಬಿಡು, ಏನ್ ಸಮಾಚಾರ, ಏನ್ ನಡೀತಾ ಇದ್ದು, ಆಯ್ತು ಆ ಕೆಲಸ ಆಯ್ತು, ಈ ಕೆಲಸ ಆಯ್ತು ಅಂತ. ಹಿಂಗೆ ನೀವು ಮಾತ್ರ ಡಿಸ್ಟರ್ಬ್ ಮಾಡ್ತಿದ್ದೀರಾ, ಅವರು ಡಿಸ್ಟರ್ಬ್ ಮಾಡಿದ್ದಾರೆ ತಾನೆ ನಿಮ್ಗೆ ಮಿಡ್ ನೈಟ್? ಇಲ್ಲ, ಅವರು ತಿಂಗ್ ಡಿಸ್ಟರ್ಬ್ ಮಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ನೈಟ್ ಮಲಗಬಾರ್ದು. ಆ ತರ ಡಿಸ್ಟರ್ಬ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅಂದ್ರೆ ಎಕ್ಸಾಂಪಲ್, ಮಗನೇ ಏನಿಲ್ಲ ಕಣೋ, ಒಂದು 3 ಪೇಜ್ ಜೈಲ್ ಆಗಿದೆ ಮಗನೇ, ನಾಳೆ ನಿನ್ಗೆ ಆರಾಮ ಮಾಡ್ಬಿಡ್ತೀಯ ಮಗ, ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ, ನಮ್ಗೆ ಇಲ್ಲಿ ಬರ್ತದೆ ಅಲ್ಲ ಡೈಲಾಗ್ ಅಲ್ಲಿ ಕೊಡ್ತೀನಿ ಬಾ ಮಗನೇ, ಇನ್ ಎಲ್ಲಿ ಬರ್ತದೆ ನೀತಿ, ಇನ್ಯಾತದೋ ಇರ್ತದೋ. ಸರ್, ನಿಮ್ಮ ಹೆಸರಿಗೆ ಟೈಟಲ್ಗೆ ತಕ್ಕಂತೆ ಆ ಶೋ ಮ್ಯಾನ್ ಅಂತ ಏನಿದೆ ಅದಕ್ಕೆ ತಕ್ಕಂತೆ ಕೇಡಿ ಸಿನಿಮಾ ರೆಡಿ ಆಗಿದೆ ಅನ್ಸುತ್ತೆ. ಈಗಾಗಲೇ ಟಾಕ್ ಶುರುವಾಗಿದೆ ಸರ್. ನಿಮಗೆ ಬಂದಂತ ಬೆಸ್ಟ್ ರಿವ್ಯೂ ಏನು ಈ ಟ್ರೈಲರ್ ಲಾಂಚ್ ಆದ ತಕ್ಷಣ? ಅದು ಇವಾಗಿನ ಟಿಲ್ ಟುಡೇ ಅದ್ಭುತ ರೆಸ್ಪಾನ್ಸ್. ಸೊ ಆಡಿಯನ್ಸ್ ಫಸ್ಟು ನನಗೆ ಸಾಮಾನ್ಯವಾಗಿ ನಾನು ಎಲ್ಲ ಟೀಮ್ ಎಲ್ಲ ಸೇರ್ಕೊಂಡು ಯಾವಾಗಲೂ ಕೇಳ್ತೇನೆ, ಅಣ್ಣ ಟ್ರೈಲರ್ ಹೆಂಗೆ ಬಂದಿದೆ, ಅಣ್ಣ ಟ್ರೈಲರ್ ಹೆಂಗೆ ಬಂದಿದೆ ಅಣ್ಣ, ಯಾವಾಗಲೂ ಕೇಳ್ತಿರ್ತಾನೆ. ಯಾವಾಗ ಕೇಳ್ತಾನೆ ಇದ್ದ ನಾನು 1 ತಿಂಗಳಿಂದ, ಅಣ್ಣ ಟ್ರೈಲರ್ ಹೆಂಗಿದೆ ಅಂತ. ನಾನು ಚೆನ್ನಾಗಿ ಬಂದಿದೆ, ಬಾರ ಮಗನೇ ಚೆನ್ನಾಗಿ ಬಂದಿದೆ, ಮೂನ್ನ ಫ್ಯಾಮಿಲಿ ಎಲ್ಲ ಬರ್ಬೇಕಣ್ಣ, ಹಂಗಿರ್ಬೇಕಣ್ಣ, ಯಾವಾಗಲೂ ಅಷ್ಟೇ ನಮ್ಗೆ ಒಂದು ತುಡಿತಾ ಅವಂಗೆ ಜಾಸ್ತಿ. ಲೈಕ್ ಅದಕ್ಕೆ ಟ್ರೈಲರ್ ನೋಡ್ಬಿಟ್ಟು ನೆನ್ನೆ ರಿಲೀಸ್ ಆಗಕ್ಕೆ ಮುಂಚೆನೆ ಹಿಂದಿನ ದಿವಸ ಫೋನ್ ಮಾಡ್ದ ನನಗೆ, ಐ ಲವ್ ಯು ಅಣ್ಣ, ಐ ಲವ್ ಯು ಅಣ್ಣ, ಪ್ರೇಮ್ ಇಸ್ ಬ್ಯಾಕ್ ಅಂತ. ನನಗೆ ಥ್ಯಾಂಕ್ ಯು ಮಗನೇ. ನಾನು ನೋಡಿದೆ, ನಾನು ಫಸ್ಟ್ ಕೇಳಿದೆ, ಅಣ್ಣ ಕಳಿಸ್ರಣ, ಕಳಿಸ್ತಿಲ್ಲ. ನೆಕ್ಸ್ಟ್ ಇನ್ನೊಬ್ಬನಿಗೆ ಮಾಡಿದೆ, ಏನಾಯ್ತು ಗುರು ಟ್ರೈಲರು, ಕಳಿಸಿ ಗುರು ನೋಡ್ತೀನಿ. ಇಲ್ಲ ಸರ್ ಅದು ಇನ್ನೂ ಬಂದಿಲ್ಲ. ವಿಷ್ಣು ಅವ್ರಿಗೆ ಮಾಡಿದೆ, ಆನಂದ್ ಅವ್ರು ಅಷ್ಟೇ. ಎಲ್ಲಪ್ಪ ಟ್ರೈಲರ್ ಅವರೇ ರಿಲೀಸ್ ಮಾಡಬೇಕಲ್ಲ, ಎಲ್ಲಿ ಗುರು ಟ್ರೈಲರು? ಬರ್ತಾ ಇದೆ ಸರ್. ನೋಡಮ್ಮ ಇನ್ನು 1 ಅವರಲ್ಲಿ ಅರ್ಧ ಗಂಟೆಲಿ ಕಳಿಸ್ಬಿಡಿದೆ. ಇನ್ನು ಅರ್ಧ ಗಂಟೆ ಬೇಡ, 1 ಅವರ್ ತಗೋ. ಅನ್ಲಿಸ್ಟೆಡ್ ಲಿಂಕ್ ಏನೋ ನಂಗೆ ಕಳಿಸ್ಲಿಲ್ಲ ಅಂದರೆ ನೀನು ಪಬ್ಲಿಸಿಟಿ ಮಾಡ್ಕೋ, ನೀನು ಮಾಡಿದ್ದು ನಾನು ಶೇರ್ ಮಾಡ್ತೀನಿ ಅನ್ನೋ ಇಟ್ಬಿಟ್ಟೆ. ಇಮಿಡಿಯೇಟಾಗಿ ಕಳಿಸಿದ್ರು, ಸರ್ ಯಾರಿಗೂ ಹೇಳ್ಬಿಡಿ ಸರ್. ನೋಡಿದ ತಕ್ಷಣ ಐ ಕುಂಟ್ ಕಂಟ್ರೋಲ್, ಐ ಕಾಲ್ಡ್ ಹಿಮ್, ಪ್ರೇಮ್ ಇಸ್ ಬ್ಯಾಕ್, ಆಲ್ ದ ಬೆಸ್ಟ್. ಸೀರಿಯಸ್ಲಿ, ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಾಗಲೇ ನಮಗೆ ಖುಷಿ ಆಗೋದಲ್ವಾ. ಪ್ರತಿ ಸಿನಿಮಾದಲ್ಲೂ ಧ್ರುವ ಅವ್ರ ಸೌಂಡ್ ಜಾಸ್ತಿ ಇರುತ್ತೆ, ಇಲ್ಲ ಪ್ರೇಮ್ ಅವ್ರ ಸೌಂಡ್ ಬರವಣಿಗೆಯಲ್ಲಿ ಇರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ನಾಯಕಿಯ ಸೌಂಡ್ ಜಾಸ್ತಿ ಇದೆ. ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಕೇಳ್ಬೇಕಾದ್ರೆ. ಹೀರೋಯಿನ್ ಅಂದ್ರೆ ನಯ, ನಾಜುಕು, ಲವ್ ಸ್ಟೋರಿಲಿ ಹಿಂಗಿರುತ್ತೆ ಅಂತ. ಅದೆಲ್ಲ ಏನು ಇಲ್ಲ ಇದ್ರಲ್ಲಿ. ಮರ ಎತ್ತೋದು ಹೊಡೆಯೋದು, ಮರಕೆ ಎತ್ತೋದು ಹೊಡೆಯೋದು. ಕರೆಕ್ಟ್, ಆಕ್ಚುಲಿ ಅವ್ರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಬಟ್ ನಾನು ಅದಕ್ಕೆ ಕಾಯ್ತಿದ್ದೆ, ನಂಗೆ ಹೌದು ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಮಾಡ್ಬೇಕು ಅಂತ. ಯಾಕಂದ್ರೆ ನನ್ಗೂ ಆತರ ಆ ಟಿಪಿಕಲ್ ಹೀರೋಯಿನ್ ಏನ್ ಸ್ಟೀರಿಯೋ ಟೈಪ್ ಇದೆ ಜನರಿಗೆ, ಅದನ್ನ ಬಿಟ್ಟು ಏನಾದ್ರು ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು. ನಾವು ಪರ್ಫಾರ್ಮ್ ಮಾಡೋ ಅವಕಾಶನೇ ಸಿಗಲ್ಲ ಅಂದ್ರೆ ಜನರು ಹೇಗೆ ನೋಡ್ತಾರೆ ನಮ್ಮ ಪೊಟೆನ್ಷಿಯಲ್ ಏನು ಅಂತ. ಸೊ ಐ ಥಿಂಕ್ ಸೆರ್ವಿಯಾಗ್ ಪಾತ್ರ ಸಿಕ್ಕಿದೆ ನನಗೆ. ಕಂಪ್ಲೀಟ್ ಮಾಸ್ ಆ್ಯಂಡ್ ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟರ್. ನಾನು ಆ ಥರ ಅಲ್ವೇ ಅಲ್ಲ. ಬಟ್ ಆ ವಚಲಕ್ಷ್ಮಿನ ನಾನು ಪ್ಲೇ ಮಾಡಿದ್ದು ಐ ಥಿಂಕ್ ಇಟ್ಸ್ ಒನ್ಸ್ ಇನ್ ಅ ಎಕ್ಸ್ಪೀರಿಯನ್ಸ್. ಈಗ ಮನೆಯಲ್ಲೂ ಅದೇ ಸೌಂಡಾ ಹೇಗೆ? ಆಕ್ಚುಲಿ ಸೇಮ್ ಅಂತ ನನಗೆ ವಿಷಯ ತಲುಪ್ತು. ವರ್ಕ್ ಸ್ಪೇಸ್ ಅಲ್ಲಿ ಐ ಆಮ್ ವೆರಿ ಸೈಲೆಂಟ್, ತುಂಬಾ ಕಮ್ಮಿ ಮಾತಾಡೋದು. ಬಟ್ ಮನೆಯಲ್ಲಿ ಸ್ವಲ್ಪ ಮಚಲಕ್ಷ್ಮಿ ತರಾನೇ. ಸೊ ನಮ್ಮಮ್ಮ ಟ್ರೇಲರ್ ನೋಡಿ ಮನೇಲಿ ಆಡ್ದಂಗೆ ಆಡ್ತಿದ್ಯಾ ಅಂತ ಹೇಳಿದ್ರು ಸರ್. ಮತ್ತೆ ಅವ್ರ ಮನೇಲಿ ಅವ್ರ ತಾಯಿ ಹೇಳ್ಬೋದು ಮೋಸ್ಟ್ ಆಫ್ ಮೂವಿ ನೋಡೋದ್ಮೇಲೆ, ಏನ್ ಆಕ್ಟೇ ಮಾಡಿಲ್ಲ, ನೀನ್ ಹೆಂಗಿದ್ಯೋ ಹಂಗೆ. ಅದೇ ಡೈಲಾಗ್ ಹೇಳ್ಬಿಡಿ ಅದೇ ಪಿಚ್ ಅಲ್ಲಿ. ಖಾಲಿ ಸ್ವಲ್ಪ ಟ್ರಿಗರ್ ಮಾಡ್ಬೇಕು ಅಕ್ಕ. ಅದೇನು ಅಂದ್ರೆ ನಾಳೆ ನೀನ್ ಹೆಂಗೆ ಹೇಳ್ತೀಯ, ಜನನ
ಕರ್ಸ್ಲ ದೊಂಬಿನ ಹಾಕಿಸ್ಲ ಬೆಂಕಿನ 3-4 months ಅವಳಿಗೆ ರಿಹರ್ಸಲ್ ಮಾಡಿಸಿದ್ವಿ. ಇಲ್ಲಿ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ತುಂಬಾ ಜೋರಾಗಿ ಮಾತಾಡೋದು, ಇವ್ರ ತಾಯಿಗೆ ಕಿವಿ ಕೇಳ್ಸಲ್ಲ. ಕರೆಕ್ಟ್. ಈ ತರ ಕಾಂಬಿನೇಷನ್ ಅಲ್ಲಿ ಒಬ್ಬ ಹುಡುಗ ಸಿಗಾಕೊಂಡ್ರೆ ಏನೋ. ಈ ಸಿನಿಮಾ ಹುಟ್ಕೊಂಡಿರೋ ರೀತಿ ಆಗಿರ್ಬೇಕು, ಆ ಸಿನಿಮಾಕ್ಕೆ ಧ್ರುವನೇ ನಾಯಕ ಆಗ್ಬೇಕು, ರೇಷ್ಮನೇ ನಾಯಕಿ ಆಗ್ಬೇಕು ಅನ್ನೋದು ಯಾಕೆ ನಿಮ್ ತಲೆಗೆ ಬಂತು? ಬೇಸಿಕಲಿ ಆ ಕತೆ ಇದೆಯಲ್ಲ, ಆ ಕತೆ ಇವ್ನು ಮಾಡಿದ್ರೆ ಚಂದ ಅಂತ ನನಗೆ. ಯಾಕೆ ಸರ್, ಅದಕ್ಕೆ ರೀಸನ್ ಏನು? ಬಿಕಾಸ್ ಅವನ ಇನೋಸೆನ್ಸು, ಈ ಕ್ಯಾರೆಕ್ಟರ್ ತುಂಬಾ ಎಲ್ಲರೂ ಪ್ರೀತಿ ಮಾಡ್ತಾರೆ. ಸೊ ಲೈಕ್ ಪ್ರತಿ ಮನೇಲಿ ಈ ತರ ಒಬ್ಬ ಮಗ, ಈ ತರ ಒಬ್ಬ ಅಣ್ಣ, ಈ ತರ ಒಬ್ಬ ತಮ್ಮ, ಈ ತರ ಒಬ್ಬ ನನ್ನ ಮಗ ಇರಬಾರ್ದಾಗಿತ್ತ ಅನ್ನೋ ಒಂದು ಆ ತರ ಪ್ರೀತಿ ಮಾಡೋಂಥ ಪಾತ್ರ ಅದು ಕಾಳಿದಾಸ. ಬಟ್ ಅಷ್ಟು ಇನ್ನೋಸೆನ್ಸ್ ಕ್ಯಾರೆಕ್ಟರ್, ಅದಕ್ಕೆ ಅವನೇ ಮಾಡಿದ್ರೆ ಚಂದ ಅಂದ್ಬಿಟ್ಟು ಸೊ ಅವನ ಕೈಲೇ ಮಾಡಿಸ್ತಾ ಇದ್ದೆ ನಾನು. ಆ್ಯಂಡ್ ಮಚ್ಚಲಕ್ಷ್ಮಿ ಬಂದ್ಬಿಟ್ಟು ನಿಮ್ಗೆ ಏಕಲವ್ಯ ಸಿನಿಮಾದಲ್ಲಿ ಮಾಡಿದಾಗ ತುಂಬ ಲವ್ ಸ್ಟೋರಿ, ತುಂಬ ಸಾಫ್ಟ್ ಕ್ಯಾರೆಕ್ಟರು. ಸೊ ಇವಳು ಮಾಡಿಸಿದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಇವಳನ್ನ ಟ್ರೈನ್ ಮಾಡಿದ್ವಿ ನಾವು. ಸೊ ಬಂದು ಒಂದು ಡೈಲಾಗ್ ಎಲ್ಲ ಕೊಟ್ಟು ಅವಳಿಗೆಲ್ಲ ರೆಡಿ ಮಾಡಿಸಿ ಕಾಸ್ಟ್ಯೂಮ್ ಹಾಕಿ ಅವಳಿಗೆ ಎಲ್ಲನೂ ಎರಡೆರಡು ಜಡೆ ಹಾಕಿ. ಸೊ ನೀನು ನೋಡಿದ್ಯಾ ಮಂಜುಳವ್ರನ್ನ, ನೀನು ನೋಡಿದ್ಯಾ ಮಾಲಾಶ್ರೀ ಅವ್ರನ್ನ, ನೀನು ನೋಡಿದ್ಯಾ ರಕ್ಷಿತ್ ಅವ್ರನ್ನ, ನೀನು ನೋಡಿದ್ಯಾ, ಇವೆಲ್ಲ ಹೇಳಿ ಅವಳಿಗೆ ಹೆಂಗ್ ಬರ್ತೀವಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಬಾ ನೋಡೋಣ ಅಂತ ಅಂದ್ಬಿಟ್ಟು ಸೊ ಆ ರೇಂಜ್ಗೆ ಅವಳ ತಂದ್ವಿ. ರೇಷ್ಮಾ, ನಿಮಗೆ ಡೈರೆಕ್ಟರ್ ಜೊತೆ ಮೊದಲ ಎಕ್ಸ್ಪೀರಿಯನ್ಸ್ ಅಲ್ಲ, ಈ ಹಿಂದೆ ಏಕಲವ್ಯ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ. ಸೆಕೆಂಡ್ ಟೈಮ್ ಇವರ ಒಂದು ಡೈರೆಕ್ಷನ್ ಅಲ್ಲೇ ನೀ ಹೀರೋಯಿನ್ ಆಗ್ತೀನಿ ಅಂದಾಗ ಈಸಿಯಾಗಿ ಒಪ್ಕೊಳಕ್ ಆಯ್ತಾ ಅಥವಾ ಯೋಚನೆ ಮಾಡಿದ್ರಾ? ಪ್ರಶ್ನೆನೇ ಇಲ್ಲ ಯೋಚನೆ ಮಾಡೋದು. ಯಾಕಂದ್ರೆ ನಾನು ಮೊದಲನೇ ಏಕಲವ್ಯ ಟೈಮಲ್ಲೇ ಹೇಳಿದ್ದೆ, ತುಂಬ ಆರ್ಟಿಸ್ಟ್ ಕಾಯ್ತಿರ್ತಾರೆ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅಂತ. ನನಗೆ ಏಕಲವ್ಯ ಆದಮೇಲೆ ಇನ್ನೊಂದು ಆಪರ್ಚುನಿಟಿ ಬರ್ತಿದೆ ಅಂದರೆ ಅದೇ ನಂಗೆ ವಿನ್ ಸಿಚುವೇಶನ್ನು. ಈ ಪಾತ್ರ ಹೇಳಿದಾಗ ಸಿಕ್ಕಾಪಟ್ಟೆ ಭಯ ಆಯಿತು. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ನಂಗೆ ಒಂದೇ ಕಾನ್ಫಿಡೆನ್ಸ್ ಏನಿತ್ತು ಅಂದರೆ ಸರ್ ಇದ್ದಾರೆ, ಸರ್ ಎಲ್ಲ ಹೇಳ್ಕೊಡ್ತಾರೆ. ಯಾಕಂದರೆ ಪ್ರತಿಯೊಂದು ಸೀನ್ ನೀವೇನು ನೋಡ್ತೀರಾ ಇಟ್ಸ್ ಆಲ್ ಹಿಮ್, ಅವ್ರನ್ನ ನಾವು ಕಾಪಿ ಮಾಡಿದಷ್ಟೇ. ಈಗ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಇತ್ತು ಸಿನಿಮಾ ಮಾಡಿ, ಧ್ರುವ ಸರ್ ಜೊತೆಗೆ ಎಕ್ಸ್ಪೀರಿಯನ್ಸ್ ಇಲ್ಲ ನಿಮಗೆ, ಫಾರ್ ದ ಫಸ್ಟ್ ಟೈಮ್ ಮಾಡ್ತಿದ್ದೀರಾ. ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಬಂದಾಗ ಹೆಂಗಿತ್ತ? ಏನ್ ಮೇಡಮ್, ನಾನೇನು ಗಾಡ್ಜಿಲ್ಲ ನಾಟ್ ಡೈನೋಸಾರಸ್ ಫೇಸ್ ಟು ಫೇಸ್ ಬಂದಾಗ ಹಿಂಗಿತ್ತು ಸರ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಒಂದು ಭಯನೋ ಖುಷಿನೋ ಏನೋ ಇರುತ್ತೆ. ಇಲ್ಲ, ಖಂಡಿತ ಖುಷಿ ಇತ್ತು. ಹಿ ಈಸ್ ಅ ವೆರಿ ಫೈನ್ ಆ್ಯಕ್ಟರ್. ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇಟ್ ವಾಸ್ ಮೈ ಪ್ಲೆಷರ್. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅದೇ ಹೆಸಿಟೆಂಟ್ ಆಗಿದ್ದೆ, ಹೇಗೆ ಹೋಗಿ ಮಾತಾಡ್ಸ್ಲಿ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಮೇನ್ಲಿ. ಬಟ್ ಹಿ ಈಸ್ ವೆರಿ ವೆರಿ ಸಪೋರ್ಟಿವ್. ಆ ಕಂಫರ್ಟ್, ಹೆಲ್ದಿ ಕಮ್ಯುನಿಕೇಷನ್ ಇತ್ತು, ಆ ಕಂಫರ್ಟ್ ಝೋನ್ ಇತ್ತು. ಸೊ ಇಟ್ ವಾಸ್ ವೆರಿ ಈಸಿ ಟು ಆ್ಯಕ್ಟ್ ವಿತ್ ಸರ್. ಆ್ಯಂಡ್ ಹಾಗಿದ್ರೇನೆ ನಮ್ಮ ಪರ್ಫಾರ್ಮೆನ್ಸು ಚೆನ್ನಾಗಿ ಬರೋದು. ಸೊ ಇಟ್ ವಾಸ್ ವೆರಿ ನೈಸ್. ಈ ಸಿನಿಮಾದ ಒಂದು ಲಾಸ್ಟ್ ಏನು ಟ್ರೈಲರ್ ಅಲ್ಲಿ ಬರುವಂತ ಸೀನ್ ಏನಿದೆ, ಜಂಪ್ ಮಾಡೋದು, ತುಂಬಾ ಫೀವರ್ ಇಟ್ಕೊಂಡ ಸಂದರ್ಭದಲ್ಲಿ ಶೂಟ್ ಮಾಡಿದೀರಾ ಅನ್ನುವಂತ ಒಂದು ನ್ಯೂಸ್ ಇತ್ತು. ನ್ಯೂಸ್ ಅಲ್ಲ ಸತ್ಯ. ದಿಸ್ ಇಸ್ ಸತ್ಯ, ನಾಟ್ ಲೈಕ್ ಎ ನ್ಯೂಸ್. ಡಿಸೆಂಬರ್ ಕೋಲ್ಡ್, ನಿಮ್ಗೆಲ್ಲ ಪೀಕ್ ಕೋಲ್ಡ್. ರಾತ್ರಿ ನೈಟ್ ಟೈಮು ನಾವು ಮಾಡ್ತೀವಿ ಶೂಟು. ಅದನ್ನ ನಾವು ಮಾಮೂಲಿ ರೆಗ್ಯುಲರ್ ಆಗಿ ಅಷ್ಟು ಲೈಟ್ ಹಾಕೊಂಡು ನಿಂತ್ಕೊಂಡಾಗ, ಮಾಮೂಲಿ ಸ್ವೆಟರ್ ಹಾಕೊಂಡು ನಿಂತ್ಕೊಂಡ್ರು ಚಳಿ ಆಗೋದು ನಮ್ಗಳಿಗೆ, ಅಷ್ಟು ಇತ್ತು. ಅಂತಲ್ಲಿ ರೈನ್ ಎಫೆಕ್ಟ್ ಅಂತಲ್ಲಿ ರೈನಲ್ಲಿ ಬೇಡ ಪಜಿತಿ. ಆಮೇಲೆ ತಿರ್ಗಿ ರೋಪು, ರೈನ್ ಓಕೆ, ನೀವು ಕೆಳಗಡೆ ನಿಂತ್ಕೊಂಡು ರೈನು ಚಳಿ ಕಟ್ ಅಂತ ತಕ್ಷಣ ಹೋಗ್ಬೋದು. ರೋಪ್ ಹಾಕೊಂಡು ನಿಂತ್ಕೊಂಡು ಎಗರೋದು, ರೋಪ್ ಎಳಿಯೋದು, ಈ ಬಾಡಿ ಏನಾಗ್ಬಿಡ್ತಾವೆ ನಿಮಗೆ, ಫ್ರೀಸ್ ಆಗ್ಬಿಡ್ತಾವೆಲ್ಲ, ಚಾನ್ಸೇ ಇಲ್ಲ, ನೆವರ್. ಅಂತಲ್ಲಿ ಮಾಡ್ದವನು, ಹುಷಾರಿರ್ಲಿಲ್ಲ, ಜ್ವರ ಆ ಟೈಮಲ್ಲಿ. ಆಮೇಲೆ ಹೇಳ್ಕೊಂಡಿಲ್ಲ ಅವ್ನು, ನನಗೆ ಜ್ವರ ಅಂದ್ಬಿಟ್ಟು ಹೇಳ್ಕೊಂಡಿಲ್ಲ ಅವನು. ಹುಷಾರಿಲ್ಲ ಅಂದ್ರೆ ಬೈಯಲ್ಲ, ಇಮ್ಮಿಡಿಯೇಟ್ ಆಗಿ ಕಟ್ ಮಾಡ್ಬಿಟ್ಟು ಪ್ಯಾಕಪ್ ಮಾಡಿಸ್ಬಿಡ್ತಾರೆ. ಹಂಗಾಗಬಾರ್ದು ಅಂತ ಹೇಳಿಲ್ಲ. ಹೆಂಗೆ ಸರ್ ಅದನ್ನ ನೀವು ಒಂದು ಸಿನಿಮಾ ತಂಡಕ್ಕೆ ಅದರಿಂದ ತೊಂದರೆ ಆಗ್ಬಾರ್ದು ಅನ್ನೋ ಯೋಚನೆ ಇಟ್ಕೊಂಡು? ಆ ತರ ಎಲ್ಲ ಹೀರೋ ನಾನಲ್ಲ ಮೇಡಮ್. ಯಾವತ್ತಿದ್ರು ಮಳೆಲಿ ನೆನೆಸ್ತಾರೆ, ಇವತ್ತಾದ್ರೂ ಮುಗಿಸ್ಕೊಂಡ್ಬಿಡ ಅಂತ ಮಾಡಿರೋದು. ನಾನು ತುಂಬಾ ಒಳ್ಳೆ ನೋಡ್ಬೇಕ್ರಿ. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು, ನಾನೇ ಬಂದು ಇದೇ ಮಳೆಲಿ ನೆನಿಬೇಕು, ಹೆಂಗಿದ್ರು ಬಂದಿದ್ದೀನಿ, ಮುಗಿಸ್ಕೊಂಡ್ಬಿಡಾರ ಬಿಡುಗರು ಅಂತ. ಏನ್ ಜಾಬ್ ರಿಕ್ವೈರ್ಮೆಂಟ್ ಅಲ್ವಾ, ವಿ ಆರ್ ಬೀನ್ ಪೇಡ್. ಜನಗಳು ಆಶೀರ್ವಾದ ಮಾಡಿದರೆ, ಸುಮ್ಮನೆ ಸಿಲಿ ರೀಸನ್ಸ್, ಜ್ವರ ಇಲ್ಲ, ಕೆಮ್ಮು ಬಂದ್ಬಿಡ್ತು, ನೆಗಡಿ ಬಂತು, ಈ ತರ ರೀಸನ್ಸ್ ಕೊಟ್ಟುನೇ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಈ ತರ ರೀಸನ್ಸ್ ಕೊಡಬಾರ್ದು ಅಂದ್ಬಿಟ್ಟು ವಿ ಸ್ಟಾರ್ಟ್ ಡೂಯಿಂಗ್. ಸರ್, ಕೇಡಿ ಅನ್ನುವಂಥದ್ದು ಒಂದು 70s 80s ಅಲ್ಲಿ ನಡೆಯೋ ಕಥೆ ಆಗಿರೋದು. ಆ ಟೈಮಿನ ಈ ಡಾನ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ರಚನೆ ಮಾಡಿದ್ದೀರಾ ಅಥವಾ ಡೈರೆಕ್ಷನ್ ಮಾಡಿದ್ದೀರಾ, ಹೇಗೆ ಸರ್? ನಿಮಗೆ 70s 75 80 ಅಂಡರಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ನಿಮ್ಗೆ ಅವಾಗ ಯಾರ್ಯಾರು ಏನೇನು ಪಾತ್ರಗಳು ಹೆಂಗಿದ್ದೋ, ಯಾವ ಥರ ಇದ್ದೋ, ಅದನ್ನು ನಾವು ವೈಭೀಕರಣ ಮಾಡಿದ್ವಿ ಚೆನ್ನಾಗಿ. ಸೊ ಪಾತ್ರಗಳನ್ನ ಯಾವ ರೀತಿ ತೋರಿಸ್ಬೋದು, ಕಮರ್ಷಿಯಲ್ ಆಗಿ ಯಾವ ರೀತಿ ತೋರಿಸ್ಬೋದು. ಸೊ ಡಿಫ್ರೆಂಟ್ ಆಯಾಮದಲ್ಲಿ ಪಾತ್ರಗಳನ್ನ ಹೇಳಿದ್ದೀವಿ. ಈಗ ಸಂಜಯ್ ದತ್ ಅವ್ರಿಗೆ ಡಾಕ್ ದೇವ. ಸೊ ದಿಸ್ ಅ ಡಿಫ್ರೆಂಟ್ ನೇಮ್ ಅಂಡ್ ಡಿಫ್ರೆಂಟ್ ಸ್ಟೈಲು.
ಜಾಸ್ತಿ ಮಾತಾಡಲ್ಲ ಅವಯ್ಯ, ಜಾಸ್ತಿ ಇದ್ರ ಕ್ಯಾರೆಕ್ಟರ್ ಇಲ್ಲ. ಸೊ ಈ ಥರದ್ದು ಪಾತ್ರಗಳವೆಲ್ಲ. ಡಾಕ್ ಅಂದ್ರೆ ಗೊತ್ತಾ ಮೇಡಮ್? ಏನೋ ಡಾಕ್ ಅಂದ್ರೆ ಬೇಸಿಕಲಿ ಇದು ಕುಸ್ತಿಲಿ ಅದು ಒಂದು ಪಟ್ಟು ಹೆಸರು. ಹಿಂದೆ ಕಾಲು ಹಿಂದೆ ತಬ್ಬಿ ಸೊಂಟ ತಬ್ಕೊಂಡು ಲೆಗ್ನ ಒಳಗಡೆ ಇಟ್ಟು ಸೊ ದಬಾಕ್ತಾರೆ ಅವ್ರು. ಈ ಬಾಡಿ ಇದೆಯಲ್ಲ ಬೆನ್ನು ಹೋಗಿ ನೆಲಕ್ಕೆ ಹೋಗಿ ಟಚ್ ಆಗಬೇಕು ಅವನು, ಅದನ್ನ ಡಾಕ್ ಅಂತೀವಿ. ಸೊ ಈ ತರ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಇಟ್ಕೊಂಡು ಆಮೇಲೆ ಧರ್ಮಣ್ಣ, ರಮೇಶ್ ಸರ್, ರವಿ ಸರ್ ಬಗ್ಗೆ ಏನು ಕೇಳಂಗೇ ಇಲ್ಲ. ಇಸ್ ಎ ಸ್ಟೈಲ್ ಶೋಮ್ಯಾನ್. ಸೊ ಅವ್ರನ್ನ ಮಾತಾಡಂಗಿಲ್ಲ. ಸೊ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಸಾಂಗ್ಗೆ ಒಂದು ಅಣ್ತಮ್ಮ ಅಂತ ಈ ತರ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ರಮೇಶ್ ಸರ್ ಮತ್ತೆ ನಿಮ್ಮ ನಡುವಿನ ಆ ಬಾಂಡಿಂಗ್ಗೆ ಆ ಸಂಬಂಧಪಟ್ಟಂಗೆ ಆ ಸಾಂಗ್ ಬರುತ್ತಾ? ಜೋಡೆತ್ತು ಸಾಂಗು ನಾನು ಯೂಶಲಿ ನನ್ನ ಟೈಮ್ ತೊಗೊಳಲ್ಲ. ಯಾವ್ದಾನ ಡಾನ್ಸೇ ಆಗಲಿ ಯಾವುದನ್ನ ಸಾಂಗ್ ಫೈಟ್ ಆದರೆ ಯೂಶಲಿ ಐ ಡೋಂಟ್ ಟೇಕ್ ಟೈಮ್. ಇಮಿಡಿಯೇಟಾಗಿ ಕಲಿತು ಇಮಿಡಿಯೇಟ್ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಈ ಜೋಡೆತ್ತು ಸಾಂಗು ಶೂಟ್ ಮಾಡಬೇಕಾದ್ರೇ ಒಂದು ಸ್ವಲ್ಪ ಒಂದು ಝೋನಲ್ಲಿದ್ದೆ. ಎಸ್ಪೆಷಲಿ ಆ ಸೆಕೆಂಡ್ ಚರಣ ಬರುತ್ತಲ್ಲ, ಐ ಕುಂಟ್ ಶೂಟ್. ನಾನು ಸ್ವಲ್ಪ ಪಾಸ್ ತೊಗೊಂಡೆ. ಡೈರೆಕ್ಟ್ರೇ ಬಂದರು, ಏನೋ ಮಗ ಬೇಜಾರಾಗ್ತಾಯಿದ್ದೆ ತಾನೆ, ಸ್ವಲ್ಪ ಟೈಮ್ ತಗೋಚಿನ ಅಂದ್ಬಿಟ್ಟು ಹೋದ್ರು. ಅದರಲ್ಲೂ ಆ ಲೈನ್ ಬೇರೆ ಇದೆಲ್ಲ, ನಿಮ್ಮಂಥವ್ರು ಭೂಮಿ ಮೇಲೆ ಇನ್ನೂ ಇರಬೇಕು ಅಂತ. ಅದು ಅಣ್ಣ ತಮ್ಮದಿರ ಸಾಂಗು, ಅದು ತುಂಬ ಟಫ್ ಆಗಿತ್ತು. ಇಡೀ ಎಂಟೈರ್ ಸಿನಿಮಾಲಿ ಆ ಸೀಕ್ವೆನ್ಸೇ ನನಗೆ ಎಂಜಾಯ್ ಮಾಡಿದೆ, ಟಫ್ ಆಗಿ ಮಾಡಿದ್ದಿತ್ತು. ಝೋನ್ ಔಟ್ ಆಗಿ ತಿರ್ಗಾ ಕ್ಯಾರೆಕ್ಟರ್ ಬಂದ್ ಮಾಡಿದ್ದು ಆ ಸಾಂಗ್. ಈ ಸಿನಿಮಾ ಬಂದ್ಬಿಟ್ಟು ವಿಜುವಲ್ ಆಗಲಿ, ಮ್ಯೂಸಿಕ್ ಆಗಲಿ, ಟೋಟಲ್ ಸಿನಿಮಾ ಕಥೆ ಆಗಲಿ, ಪಾತ್ರಗಳಾಗಲಿ ಒಂಥರ ಟ್ರೈಲರ್ ಇದ್ದಂಗೆ ಇದು ಸಿನಿಮಾ. ನೀವೇನು ಈಗ ಟ್ರೈಲರ್ ಬಂದಿದೆಯಲ್ಲ, ಇದು ಬಿಗ್ ಟ್ರೈಲರ್, ವಿಜುವಲ್ ಟ್ರೀಟ್ ಅಂತ ಇರುತ್ತೆ. ಓಕೆ, ಸೊ ದಟ್ ಕೈಂಡ್ ಆಫ್ ಸ್ಟೈಲ್ ಸಿನಿಮಾ. ಪ್ರತಿ ಪಾತ್ರಕ್ಕೂ ಒಂದು ಜಸ್ಟಿಫಿಕೇಶನ್ ಇರ್ತದೆ. ಪ್ರತಿ ಪಾತ್ರನೂ ಸ್ಟಾರ್ಟ್ ಆಗ್ತವೆ, ಪ್ರತಿ ಪಾತ್ರನೂ ಅದು ಎಂಡ್ ಆಗಲ್ಲ. ವಾಟ್ ನೆಕ್ಸ್ಟ್ ಅಂತ ಪ್ರತಿ ಆಡಿಯನ್ಸ್ನು ಅದ್ರ ಬಗ್ಗೆ ಕುತೂಹಲ ಇರ್ತದೆ.